ಮತ್ತೆ ಇದೆಲ್ಲ ಹುಳ ಕಾಣ್ದಿತ್ತಾನ ನಿಂಗೆ? ಕನ್ಫ್ಯೂಸ್ ಆಗ್ತೈತಾನೆ ನಿಂಗೆ? ಏನ್ ಕಾಲ ಬಂತು ಗುರು, ಚಿನ್ನ ಬೆಳ್ಳಿ ಎಲ್ಲ ಕದಿಯದ್ ಬಿಟ್ರು ಈಗ ದೇವ್ರನ್ನೇ ಎತ್ಕೊಂಡು ಹೋಗೋದ್ ಕಲ್ತ್ರಲ್ಲ ಗುರು. ಅಯ್ಯೋ ಪಾಪಿಗಳ. 113ನೇ ಬ್ಲಾಗಿಗೆ ಎಲ್ರಿಗೂ ನಮಸ್ಕಾರ. ಇವತ್ ಬೆಳಿಗ್ಗೆ ಎದ್ದು ನಾನು ದೇವಸ್ಥಾನದ ಕಡೆ ಹೊರಟೆ, ಯಾಕಂದ್ರೆ ನಮ್ಮಮ್ಮನ ಆರ್ಡರ್ ಆಗಿತ್ತು. ಯಾಕಂದ್ರೆ ಇವತ್ತು ಹಾಲಿನ ಅಭಿಷೇಕ ಮಾಡಿಸ್ಕಬಾ ಅಂತ ನಿನ್ನೆ ಸಂಜೆಯಿಂದಾನೆ 10 ಸಲ ಹೇಳಿತ್ತು. ನಾನು ಹೋದ್ರು ಭಟ್ರು ಇನ್ನೂ ಬಂದಿರಲ್ಲ. 10 ಗಂಟೆ ಆದ್ರೂ ಆಮೇಲೆ ಬಂದ್ರು ಭಟ್ರು. ಭಟ್ರು ಬಗ್ಗೆ ಮಾತ್ರ ಕೇಳಲೇಬೇಡಿ, ಭಟ್ರು ತುಂಬಾ ಸ್ಟ್ರಿಕ್ಟ್. ಗಾಳಿ ಇರದೆ ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ, ಗೆಳತಿ ಉಸಿರಿಲ್ಲ. ಚಿನ್ನ ಬೆಳ್ಳಿ ಎಲ್ಲ ಬಿಟ್ರು ನಮ್ಮ ಊರಲ್ಲಿ ದೇವ್ರನ್ನೇ ಕತ್ಕೊಂಡು ಹೋಗಿದ್ದಾರೆ. ಇಂಥ ಕೆಲಸ ಮಾಡಿದವ್ರು ಖಂಡಿತವಾಗ್ಲೂ ಉದ್ಧಾರ ಆಗಲ್ಲ, ಅದಂತೂ ಪಕ್ಕಾ ಹೇಳ್ತೀನಿ. ಆಮೇಲೆ ಏನಪ್ಪಾ ಅಂದ್ರೆ ನಾನು ಅಲ್ಲಿಂದ ಸೀದಾ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಾನು ಪೇಟೆ ಕಡೆ ಹೋದೆ. ಯಾಕಂದ್ರೆ ಒಂದು ಕ್ರಿಕೆಟ್ ಮ್ಯಾಚ್ ಇದೆ ಅಂತ ಅಲ್ಲಿ ನೋಡಕ್ ಹೋದೆ. ಅಲ್ಲಿ ನಮ್ ಬ್ರದರ್ ಕೂಡ ಆಡ್ತಾ ಇದ್ರು. ಇವ್ರಂತೂ ಫುಲ್ ಸೈಕ್ ಆಗಿ 1 ಮ್ಯಾಚ್ ಗೆದ್ರು. ನಾವು ಅಲ್ಲಿಂದ ಸೀದಾ ವಾಪಸ್ ಹೊರಟ್ವಿ, ಯಾಕಂದ್ರೆ ನಾವು ಇನ್ನೊಂದ್ ಕಡೆ ಟೂರ್ನಿ ಆಡೋದಿತ್ತು, ಹಂಗಾಗಿ ಅಲ್ಲಿಗೆ ಹೋದ್ವಿ. ಮತ್ತೆ ಇದೆಲ್ಲ ಹುಳ ಕಾಣ್ದಿತ್ತಾನ ನಿಂಗೆ? ಕನ್ಫ್ಯೂಸ್ ಆಗ್ತೈತಾನೆ ನಿಂಗೆ? ಇದು ಹುಳ ಮತ್ತೆ ಇಲ್ಲಿನ ಟೂರ್ನಿ ಐಡಿ ಮ್ಯಾಚ್ ಆಗಿತ್ತು. ಒಂದೇ ಊರಿನ ಆಟಗಾರರ ಆಡಬೇಕಿತ್ತು. ನಾವ್ ಹೆಂಗೋ ಬಂದು 1 ಮ್ಯಾಚ್ ನ ಈಸಿಯಾಗಿ ಗೆದ್ವಿ. 2ನೇ ಮ್ಯಾಚ್ ಮಾತ್ರ 8 ರನ್ ಹೊಡ್ಯಕ್ಕಾಗದೆ ಒಂದೇ ಓವರ್ಗೆ ತಡ್ಕರ್ಸಿ ಗೆದ್ವಿ. ಈಗ ಹೆಂಗ್ ಆರಾಮಾಗಿ ಮಾತಾಡ್ತಾ ಎಲ್ಲ ನೀಟಾಗಿ ಕೂತೀವೋ ಹಂಗೆ ನೆಕ್ಸ್ಟ್ ಮ್ಯಾಚ್ ನೀಟಾಗಿ ಸೋತೋದ್ವಿ. ಮ್ಯಾಚ್ ಸೋತ್ಮೇಲೆ ಅಲ್ಲೇ ಜಾಸ್ತಿ ಹೊತ್ತು ಇರಬಾರ್ದು ಅಂತ ಹಂಗೆ ವಾಪಸ್ ಬೈಕ್ ಎತ್ಕೊಂಡು ಊರಿನ ಕಡೆ ಬಂದ್ವಿ. ಹಂಗೆ ನಾನು ನನ್ನ ಫ್ರೆಂಡ್ ಪೇಟೆ ಹೋಗಿ ಒಂದು ಬೂಸ್ಟ್ ಕುಡಿದು ಇಲ್ಲಿ ಬಂದು ಇವತ್ತಿನ ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್. ಇವತ್ತು ಬೀದಿ ಲೈಟ್ ಆನ್ ಇಲ್ಲ, ಯಾಕಂದ್ರೆ ಕರೆಂಟ್ ಇಲ್ಲ.